ನಿಮ್ಮೂರಿನ ಹಬ್ಬ ಹರಿದಿನ ಜಾತ್ರೆ ಉತ್ಸವಗಳಲ್ಲಿ ಕೋಲಾಟ ಪ್ರದರ್ಶನ ಮಾಡಬೇಕೇ ಅಥವಾ ನಿಮ್ಮೂರಿನ ಮಕ್ಕಳಿಗೆ ಉಚಿತವಾಗಿ ಜಾನಪದ ಕೋಲಾಟ ಕಲೆಯನ್ನು ಕಲಿಸಿಕೊಡಬೇಕೇ? ಸಂಪರ್ಕಿಸಿ ನಿವೃತ್ತ ಯೋಧರು ಜಿ ಶ್ರೀನಿವಾಸ್ರವರು. ಚಿತ್ರದಲ್ಲಿ ಕಾಣುತ್ತಿರುವ ಇವರು ಜಿ ಶ್ರೀನಿವಾಸ್. ಮೂಲತಃ ಇವರು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನವರು. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಹೋರಾಟದ ಸಂದರ್ಭದಲ್ಲಿ ಆಳವಾಗಿ ಗಾಯಗೊಂಡು ನಿವೃತ್ತರಾಗಿ ಕಾಡುಗೋಡಿ ಚನ್ನಸಂದ್ರದಲ್ಲಿ ವಾಸವಿದ್ದು ಮಲಸಂದ್ರ ಗ್ರಾಮದಲ್ಲಿ ಗಂಗಮ್ಮ ದೇವಿ ಹಾರ್ಡ್ವೇರ್ ಆ್ಯಂಡ್ ಟೈಲ್ಸ್ ಎಂಬ ಅಂಗಡಿಯನ್ನು ನಡೆಸುತ್ತಿದ್ದಾರೆ. ಇನ್ನು ಇವರು ಚಿಕ್ಕಂದಿನಲ್ಲಿ ಕಲಿತಿದ್ದ ಕೋಲಾಟ ಕಲೆ ತನ್ನೊಂದಿಗೆ ನಶಿಸಿ ಹೋಗಬಾರದು, ಇದನ್ನು ಉಳಿಸಬೇಕು ಎಂಬ ನಿಟ್ಟಿನಲ್ಲಿ ಉಚಿತವಾಗಿ ಜಾನಪದ ಕೋಲಾಟ ಕಲೆಯನ್ನು ಕಲಿಸುತ್ತಿದ್ದಾರೆ. ಇನ್ನು ಕೋಲಾಟ ಕಲೆಯಲ್ಲಿ ಹಲವಾರು ಪ್ರಕಾರಗಳಿದ್ದು ಜಾನಪದ ಕಲೆ ತುಂಬ ಭಾರತೀಯ ಪುರಾತನ ಕಲೆಯಾಗಿದ್ದು ಈ ಕಲೆಯನ್ನು ಉಳಿಸಿ ಬೆಳೆಸಿ ಪಸರಿಸುವ ನಿಟ್ಟಿನಲ್ಲಿ ಉಚಿತವಾಗಿ ಕಲೆಯನ್ನು ಕಲಿಸುತ್ತಿದ್ದಾರೆ. ಹಾಗೆ ನಿಮ್ಮೂರಿನಲ್ಲೂ ಕೂಡ ಪ್ರದರ್ಶನ ಮಾಡಬೇಕೆಂದರೆ ಕೂಗೂರಿನ ವನಸಿದ್ಧಿ ವಿನಾಯಕ ತಂಡಕ್ಕೆ ಇವರು ಕರಗತ ಮಾಡಿದ್ದು ಪ್ರದರ್ಶನವನ್ನು ಕೂಡ ಮಾಡಲು ಸಿದ್ಧರಿದ್ದಾರೆ. ಇವರ ನಂಬರನ್ನು ಈ ವಿಡಿಯೋನಲ್ಲಿ ಹಾಕಿರ್ತೀವಿ. ನಿಮ್ಮೂರಲ್ಲಿ ಕೋಲಾಟ ಪ್ರದರ್ಶನ ಮಾಡಬೇಕಾದರೂ ಅಥವಾ ಕಲಿಸಬೇಕಾದರೂ ಸರಿ ನಂಬರ್ಗೆ ಸಂಪರ್ಕ ಮಾಡಿದ್ರೆ ಸಾಧ್ಯ ಆಗುತ್ತೆ. ಯುದ್ಧದಲ್ಲಿ ಹೋರಾಡುವ ಸಂದರ್ಭದಲ್ಲಿ ಆಳವಾಗಿ ಗಾಯಗೊಂಡು 75% ವಿಕಲಚೇತನರಾಗಿದ್ದರೂ ಕೂಡ ಅವರು ಕಲೆಯನ್ನು ಉಳಿಸಬೇಕೆಂಬ ನಿಟ್ಟಿನಲ್ಲಿ ಹುಮ್ಮಸ್ಸಿನಿಂದ ಅವರ ಈ ಒಂದು ಕೋಲಾಟ ಪ್ರದರ್ಶನ ಮತ್ತು ಕರಗತ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದ್ದು ಅವರ ಈ ಒಂದು ಕಲೆಗೆ ಒಂದು ಮೆಚ್ಚುಗೆ, ಒಂದು ಶೇರ್ ಇರಲಿ. ಗಾಣನಾಯಕ ವಿಘ್ನ ಗಾಣನಾಯಕ ರಾಜವರ್ಧ ಮೌನಲಿಂಗ ಸ್ವಾಮಿ ನಾಯಕ ಇಡ್ತಜ್ಜಂ ಗಾಣನಾಯಕ ವಿಘ್ನ ಗಾಣನಾಯಕ ರಾಜವರ್ಧ ಮೌನಲಿಂಗ ಸ್ವಾಮಿ ನಾಯಕ ಶಿವ ಶಿವ ಮೂರ್ತಿ ವಯ್ಯ ಗಾಣನಾಯಕ ಶಿವನ ಕುಮಾರುನಯ್ಯ ಗಾಣನಾಯಕ ಏಕದಂತನ ಏಕ ನಿರಂಜನ ಮೂಷಕ ವಾಹನ ಮುನಿಜನ ವಂದಿತ ಶ್ರೀಮದ್ ಗಣೇಶ ಭಾನುಕೋಟಿ ತೇಜ ಗಾಣನಾಯಕ ವಿಘ್ನ ಗಾಣನಾಯಕ ರಾಜವರ್ಧ ಮೌನಲಿಂಗ ಸ್ವಾಮಿ ನಾಯಕ ಶಿವ ಶಿವ ಮೂರ್ತಿ ವಯ್ಯ ಗಾಣನಾಯಕ ಶಿವನ ಕುಮಾರನಯ್ಯ ಗಾಣನಾಯಕ ಗೌರಿ ಪುತ್ರ ಶಂಕರ ತನಯ ಭಾನುಕೋಟಿ ತೇಜ ಗುಜುರೂಪ ದೇವ ಗಾಣನಾಯಕ ವಿಘ್ನ ಗಾಣನಾಯಕ ರಾಜವರ್ಧ ಮೌನಲಿಂಗ ಸ್ವಾಮಿ ನಾಯಕ ತಚ್ಚಂ ತಕದಿಂ